ಭೀಮಸೇನ. ಪಾಂಡವರು ವನವಾಸದಲ್ಲಿರುವಾಗ ದೊಡ್ಡದಾದ ಹಾವೊಂದು ಭೀಮನನ್ನು ಸುತ್ತಕೊಂಡು ಬಿಡುತ್ತೆ. ಎಷ್ಟು ಪ್ರಯತ್ನ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಭೀಮನು ಮಹಾಪರಾಕ್ರಮಶಾಲಿ, 1000 ಆನೆಗಳ ಬಲವುಳ್ಳವನು, ಧರ್ಮರಾಯನ ತಮ್ಮ, ವಾಯುದೇವನ ಮಗ. ಹೀಗಿರುವಾಗ ಒಂದು ಹಾವಿನಿಂದ ಬಿಡಿಸಿಕೊಳ್ಳಲಾಗ್ತಾ ಇರಲಿಲ್ಲ. ಆದ್ದರಿಂದ ನೀನು ಸಾಮಾನ್ಯನಲ್ಲ ಅಂತ ಹೇಳ್ತಾನೆ ಭೀಮ ಹಾವಿಗೆ. ಆಗ ಹಾವು, ಅದರ ಹೆಸರು ಅಜಾಗರ, ಅದು ತನ್ನ ಕಥೆಯನ್ನು ಹೇಳುತ್ತೆ. ಅದು 1000 ವರ್ಷ ತಪಸ್ಸನ್ನು ಆಚರಿಸಿ ಇಂದ್ರ ಪದವಿಯನ್ನು ಪಡೆದುಕೊಂಡಿರುತ್ತೆ. ಅಷ್ಟಕ್ಕೆ ತೃಪ್ತಿಯಾಗದೆ ಇಂದ್ರನ ಹೆಂಡತಿ ಶಚೀದೇವಿಯು ಸಹ ತನ್ನವಳಾಗಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಯಾರೂ ಇಂತಹ ಕೋರಿಕೆ ಕೇಳಿರಲಿಲ್ಲ. ಶಚೀದೇವಿಯು ತುಂಬ ದುಃಖಿಸ್ತಾಳೆ. ಆ ತಾಯಿಯನ್ನು ಪ್ರಾರ್ಥಿಸ್ತಾಳೆ. ನಹುಷ ಬರ್ತಾನೆ. ಆಗ ಶಚೀದೇವಿಯು ತನ್ನದೊಂದು ಕೋರಿಕೆ ಇದೆ, ಅದರಂತೆ ಬರಬೇಕು ಅಂತ ಹೇಳ್ತಾನೆ. ನೀನು ಪಲ್ಲಕ್ಕಿಯಲ್ಲಿ ಕುಳಿತುಕೋ, ಪಲ್ಲಕ್ಕಿಯನ್ನು ಬ್ರಾಹ್ಮಣರು ಹೊತ್ತು ತರಬೇಕು ಅಂತಂದಾಗ ನಹುಷನು ಸಪ್ತ ಋಷಿಗಳನ್ನು ಕರೆದು ವಿಷಯವನ್ನು ತಿಳಿಸ್ತಾನೆ. ಅವರಲ್ಲಿ ಅಗಸ್ತ್ಯರು ಸಹ ಒಬ್ಬರು. ಅವರಿಗೆ ಬಹಳ ವಯಸ್ಸಾಗಿರುತ್ತೆ. ಆದ್ದರಿಂದ ಅಗಸ್ತ್ಯರು ನಿಧಾನವಾಗಿ ನಡೀತಾ ಇದ್ದರು. ಆಗ ನಹುಷನು ಕೋಪದಿಂದ ಅಗಸ್ತ್ಯರನ್ನು ಕಾಲಿನಿಂದ ಒದೆಯುತ್ತಾ ಹಾವಾಗು ಅಂತ ಹೇಳಿ ಶಪಿಸ್ತಾರೆ. ಅಂದಿನಿಂದ ಹಾವಾಗಿರುವೆನು ಅಂತ ಹೇಳಿ ಧರ್ಮರಾಯನನ್ನು ನೋಡಿದಾಗ ನನ್ನ ಶಾಪ ವಿಮೋಚನೆಯಾಗತ್ತೆ. ಆದ್ದರಿಂದ ನಾನು ನಿನ್ನನ್ನು ಹಿಡಿದುಕೊಂಡರೆ ನಿನ್ನನ್ನು ಬಿಟ್ಟಲು ಧರ್ಮರಾಯ ಬರ್ತಾನೆ. ಅದರಿಂದ ನಾನು ಮತ್ತೆ ಮಹಾರಾಜರಾಗುವೆ ಅಂತ ಹೇಳ್ತಾನೆ ನಹುಷ ಭೀಮನಿಗೆ.